ಅಮೆರಿಕದ ಸೈನಿಕರೇ, ನೀವು ಇರಾನ್ನ ಮಣ್ಣಿನ ಮೇಲೆ ಕಾಲಿಟ್ಟರೆ ಸಾಕು, ನೀವು ವಾಪಸ್ ಹೋಗೋದು ನಿಮ್ಮ ಕಾಲುಗಳ ಮೇಲಲ್ಲ, ಬದಲಾಗಿ ಶವ ಪೆಟ್ಟಿಗೆಗಳಲ್ಲಿ ಬಂದಾಗಿ. ಸ್ನೇಹಿತರೆ, ಇದು ಯಾವುದೋ ಹೈ ಬಜೆಟ್ ಹಾಲಿವುಡ್ ಸಿನಿಮಾದ ಡೈಲಾಗ್ ಅಲ್ಲ. ಇದು ಇರಾನ್ನ ಪ್ರಮುಖ ಪತ್ರಿಕೆ ತೆಹರಾನ್ ಟೈಮ್ಸ್ ತನ್ನ ಮೊದಲ ಪುಟದಲ್ಲಿ ಅಮೆರಿಕದ ವೈಟ್ ಹೌಸ್ಗೆ ನೇರವಾಗಿ ಕೊಟ್ಟಿರುವ ಎಚ್ಚರಿಕೆ. ಒಂದ್ ಕಡೆ ಟ್ರಂಪ್ ಇರಾನ್ ಮೇಲೆ ನೇರ ಭೂಸೇನಾ ದಾಳಿಗೆ ಸಜ್ಜಾಗ್ತಾ ಇದ್ರೆ, ಇನ್ನೊಂದು ಕಡೆ ಇರಾನ್ ವೆಲ್ಕಮ್ ಟು ಹೆಲ್ ಅಂದ್ರೆ ನರಕಕ್ಕೆ ಸುಸ್ವಾಗತ ಅಂತ ರಕ್ತ ಸಿಕ್ತ ಕೆಂಪು ಹಾಸು ಹಾಕಿ ಕಾಯ್ತಾ ಇದೆ. ಇಡೀ ಜಗತ್ತು ಇವತ್ತು ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿ ನಿಂತಿದ್ಯಾ? ಪೆಟ್ರೋಲ್ ಬೆಲೆ ಗಗನಕ್ಕೆ ಏರಿ ಜಗತ್ತು ಆರ್ಥಿಕವಾಗಿ ಸ್ಮಶಾನವಾಗುತ್ತಾ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಇರಾನ್ ಮತ್ತು ಅಮೆರಿಕ ನಡುವಿನ ಈ ಭೀಕರ ಸಂಘರ್ಷದ ಎಂಚೆಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. ಚರಿತ್ರೆಯ ವಿಡಿಯೋಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಕಳೆದ ಒಂದು ತಿಂಗಳಿನಿಂದ ಇಡೀ ಮಿಡಲ್ ಈಸ್ಟ್ ಬೆಂಕಿಯ ಉಂಡೆಯಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಪ್ರಭಾವಿ ನಾಯಕರನ್ನ ಹತ್ಯೆ ಮಾಡಿದ್ದೇ ತಡ. ಜಗತ್ತಿನ ಉಸಿರು ಬಿಗಿ ಹಿಡಿದಂತಾಗಿದೆ. ಆದರೆ ಈಗ ಕತೆ ಬದಲಾಗಿದೆ. ಇದು ಕೇವಲ ಕ್ಷಿಪಣಿ ದಾಳಿಯಲ್ಲ, ಇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಲಿರುವ ಅತಿ ದೊಡ್ಡ ಸಾಹಸವೋ ಅಥವಾ ಅತಿ ದೊಡ್ಡ ಐತಿಹಾಸಿಕ ತಪ್ಪೋ? ಟ್ರಂಪ್ ಇರಾನ್ ಮೇಲೆ ಗ್ರೌಂಡ್ ಆಪರೇಷನ್ ಅಂದ್ರೆ ನೇರವಾಗಿ ಸೈನ್ಯವನ್ನ ಇಳಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಏನ್ ಮಾಡ್ತಿದೆ ಗೊತ್ತಾ? ಈ ಕತೆ ಕೇಳಿದ್ರೆ ನೀವು ದಂಗಾಗ್ತೀರಿ. ಸ್ನೇಹಿತರೆ, ಮೊದಲು ಸನ್ನಿವೇಶವನ್ನ ಅರ್ಥ ಮಾಡ್ಕೊಳ್ಳೋಣ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಭಾವವನ್ನ ಕುಗ್ಗಿಸಬೇಕು ಅನ್ನೋದು ಇರಾನ್ನ ಗುರಿ. ಆದ್ರೆ ಅಮೆರಿಕ ಇರಾನ್ನ ಅಣುಶಕ್ತಿ ಕಾರ್ಯಕ್ರಮವನ್ನ ನಾಶ ಮಾಡಬೇಕು ಅಂತ ಹಠ ತೊಟ್ಟಿದೆ. ಇತ್ತೀಚೆಗೆ ಅಮೆರಿಕ ಮತ್ತು ಇಸ್ರೇಲ್ ಒಂದು ಸೀಕ್ರೆಟ್ ಸರ್ಜಿಕಲ್ ಸ್ಟ್ರೈಕ್ ಪ್ಲಾನ್ ಮಾಡಿ ಇರಾನ್ನ ಟಾಪ್ ಲೀಡರ್ಶಿಪ್ ಅನ್ನೇ ಮುಗಿಸ್ಬಿಟ್ವು. ಅಮೆರಿಕ ಅಂದುಕೊಂಡಿತ್ತು ಇರಾನ್ ಈಗ ತಣ್ಣಗಾಗುತ್ತೆ ಅಂತ. ಆದ್ರೆ ಅದು ಸುನಾಮಿಯ ಮುನ್ನ ಇರುವ ಶಾಂತಿ ಅನ್ನೋದು ಅಮೆರಿಕಾಗೆ ಗೊತ್ತಿರಲಿಲ್ಲ. ಈಗ ಇಡೀ ಪ್ರಪಂಚದಲ್ಲಿ ಎನರ್ಜಿ ಕ್ರೈಸಿಸ್ ಅಂದ್ರೆ ಇಂಧನದ ಹಾಹಾಕಾರ ಶುರುವಾಗಿದೆ. ಯಾಕೆ ಗೊತ್ತಾ? ಇರಾನ್ ಸುಮ್ಮನೆ ಕೂತಿಲ್ಲ. ಅಮೆರಿಕದ ಮರೀನ್ ಸೈನಿಕರು ಇರಾನ್ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಇರಾನ್ನ ಸಂಸತ್ತಿನ ಸ್ಪೀಕರ್ ನೇರವಾಗಿ ಯುದ್ಧದ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ನ IRGC ಕೂಡ ಕೊನೆಯ ವಿಜಯದ ತನಕ ಹೋರಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಅಂದ್ರೆ ಇದು ಇನ್ನು ಮುಂದೆ ಶ್ಯಾಡೋ ವಾರ್ ಅಲ್ಲ, ಇದು ನೇರವಾಗಿ ಮುಖಾಮುಖಿ ಕಾಳಗ. ಇನ್ನು ಅಮೆರಿಕದ ಯುದ್ಧ ಸಿದ್ಧತೆಯನ್ನ ನೋಡೋದಾದ್ರೆ ಅಮೆರಿಕ ಎಷ್ಟು ಗಂಭೀರವಾಗಿದೆ ಅಂದ್ರೆ ಸುಮಾರು 3500 ಮರೀನ್ ಮತ್ತು ಪ್ಯಾರಾ ಟ್ರೂಪರ್ಸ್ ಗಳನ್ನ ಈಗಾಗಲೇ ಮಿಡ್ಲ್ ಈಸ್ಟ್ ನಲ್ಲಿ ನಿಯೋಜಿಸಿದೆ. ಇಲ್ಲಿ ಬರೀ ಸೈನಿಕರಲ್ಲ, ಸಮುದ್ರದಲ್ಲಿ ದೈತ್ಯ ಯುದ್ಧ ನೌಕೆಗಳಾದ USS ಬಾಕ್ಸರ್, USS ಸ್ಯಾನ್ ಡಯಾಗೋ ಮತ್ತು USS ಅಬ್ರಾಹಂ ಲಿಂಕನ್ ಇರಾನ್ ಅನ್ನ ಸುತ್ತುವರೆದಿದೆ. ಇಲ್ಲಿ ಅತಿ ಮುಖ್ಯವಾದ 2 ಹೆಸರುಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು ಕಾರ್ಗ್ ಐಲ್ಯಾಂಡ್, ಮತ್ತೊಂದು ಸ್ಟ್ರೈಟ್ ಆಫ್ ಹರ್ಮುಜ್ ಅಂದ್ರೆ ಹರ್ಮುಜ್ ಜಲಸಂಧಿ. ಡೊನಾಲ್ಡ್ ಟ್ರಂಪ್ ಎಷ್ಟು ಅಗ್ರೆಸಿವ್ ಆಗಿದ್ದಾರೆ ಅಂದ್ರೆ ಅವರು ಸ್ಟ್ರೈಟ್ ಆಫ್ ಹರ್ಮುಜ್ ಅನ್ನ ಸ್ಟ್ರೈಟ್ ಆಫ್ ಟ್ರಂಪ್ ಅಂತಾಲೆ ಕರಿತಾ ಇದ್ದಾರೆ. ಅವ್ರು ಹೇಳೋದು ಇಷ್ಟೇ, ನಾವು ಬೇಕಾದ್ರೆ ಕಾರ್ಗ್ ಐಲ್ಯಾಂಡ್ ಮೇಲೆ ದಾಳಿ ಮಾಡ್ತೀವಿ. ಯಾಕೊತ್ತಾ? ಈ ಕಾರ್ಗ್ ಐಲ್ಯಾಂಡ್ ಇರಾನ್ನ ತೈಲ ರಫ್ತಿನ ಹೃದಯ ಭಾಗ. ಇಲ್ಲಿ ಅಮೆರಿಕ ಕಾಲಿಟ್ರೆ ಇರಾನ್ನ ಆರ್ಥಿಕತೆಯ ಕುತ್ತಿಗೆ ಹಿಸುಕಿದಂತೆ. ಅಮೆರಿಕ ಏನೋ ಜೋಶ್ನಲ್ಲಿದೆ, ಆದ್ರೆ ಇಲ್ಲಿ ಅಮೆರಿಕ ಅಂದುಕೊಂಡಂತೆ ಆಗೋದು ಡೌಟ್. ಇದೇ ಕಾರಣಕ್ಕೆ ಮಿಲಿಟರಿ ಎಕ್ಸ್ಪರ್ಟ್ಗಳು ಅಮೆರಿಕಾಗೆ ಒಂದು ರೆಡ್ ಫ್ಲಾಗ್ ತೋರಿಸ್ತಾ ಇದ್ದಾರೆ. ನೋಡಿ ಟ್ರಂಪ್ ಅವರೇ, ಇಲ್ಲಿ ಕಾಲಿಡೋದು ಅಷ್ಟು ಸುಲಭವಲ್ಲ ಅಂತ ಬುದ್ಧಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇರಾನ್ ತನ್ನ ಕರಾವಳಿ ಉದ್ದಕ್ಕೂ ಮಿಸೈಲ್ ಮತ್ತು ಏರ್ ಡಿಫೆನ್ಸ್ ನ ಒಂದು ಬಲೆಯನ್ನೇ ಹೆಣೆದಿದೆ. ಅಮೆರಿಕದ ಮರೀನ್ಗಳು ಅಲ್ಲಿ ಇಳಿಯೋದು ಅಂದ್ರೆ ಅದು ಆತ್ಮಹತ್ಯಾ ದಾಳಿಗೆ ಸಮ ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಅಂದಹಾಗೆ ಮಾರ್ಚ್ 27ರಂದು ಇರಾನ್ ಒಂದು ಆಟ ಆಡಿತು ನೋಡಿ. ಅದಕ್ಕೆ ಅಮೆರಿಕ ಶಾಕ್ ಆಗೋಗಿದೆ. ಸೌದಿ ಅರೇಬಿಯಾದಲ್ಲಿದ್ದ ಅಮೆರಿಕದ ಪ್ರಿನ್ಸ್ ಸುಲ್ತಾನ್ ಏರ್ವೇಸ್ ಮೇಲೆ ಇರಾನ್ ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ ಅಮೆರಿಕದ ಅತ್ಯಂತ ಬೆಲೆ ಬಾಳುವ E-3 ಅವ್ಯಾಕ್ಸ್ ವಿಮಾನಗಳು ಮತ್ತು ರಿಫ್ಯೂಲಿಂಗ್ ವಿಮಾನಗಳು ಚೂರು ಚೂರಾಗಿವೆ. ಒಂದೇ ಏಟಿಗೆ ಇರಾನ್ ಅಮೆರಿಕಾಗೆ ಸುಮಾರು 500 ರಿಂದ 700 ಮಿಲಿಯನ್ ಡಾಲರ್ ನಷ್ಟ ಉಂಟು ಮಾಡಿದೆ. ಇಲ್ಲಿವರೆಗೆ ಅಮೆರಿಕಾಗೆ ಸುಮಾರು $300 ಬಿಲಿಯನ್ ಗಿಂತಲೂ ಹೆಚ್ಚು ಹಾನಿಯಾಗಿದೆ ಅಂದ್ರೆ ನೀವು ನಂಬಲೇಬೇಕು. ಈ ಯುದ್ಧದಲ್ಲಿ ಅಮೆರಿಕಾಗೆ ಟಕ್ಕರ್ ಕೊಡೋದಕ್ಕೆ ಇರಾನ್ ಒಬ್ಬನೇ ಅಲ್ಲ. ಇರಾನ್ ಹಿಂದೆ ಯಾರಿದ್ದಾರೆ ಗೊತ್ತಾ? ರಷ್ಯಾ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪುಟಿನ್ ಇಲ್ಲಿ ಆಪರೇಷನ್ ಹಿಡನ್ ಹ್ಯಾಂಡ್ ನಡೆಸ್ತಿದ್ದಾರೆ ಅಂತ ಇತ್ತೀಚೆಗಷ್ಟೇ ಆರೋಪ ಮಾಡಿದ್ರು. ಅಂದ್ರೆ ರಷ್ಯಾ ತನ್ನ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಬಳಸಿ ಅಮೆರಿಕದ ಬೇಸ್ಗಳು ಎಲ್ಲೆಲ್ಲಿವೆ ಅನ್ನುವ ನಿಖರ ಮಾಹಿತಿಯನ್ನ ಇರಾನ್ಗೆ ಕೊಡ್ತಿದೆ.
ಅದಕ್ಕೆ ಇರಾನ್ ಇವತ್ತು ಪಕ್ಕಾ ಪಾಯಿಂಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇರಾನ್ನ ಸೈಕಲಾಜಿಕಲ್ ವಾರ್. ಈ ಮೊದಲು ಇರಾನ್ ಅಂದ್ರೆ ಹಳೆ ಕಾಲದ ದೇಶ ಅಂದುಕೊಂಡಿದ್ರು, ಆದ್ರೆ ಈಗ ಇರಾನ್ ಸೈನಿಕರು ಟಿಕ್ ಟಾಕ್ ಮತ್ತು ಮೇಮ್ಗಳ ಮೂಲಕ ಅಮೆರಿಕವನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಮಿಸೈಲ್ ಲಾಂಚ್ ಮಾಡ್ತಾ ದಾಳಿಂಬೆ ಜ್ಯೂಸ್ ಕುಡಿತಾ ಇರುವ ಇರಾನ್ ಸೈನಿಕರ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅಂದ್ರೆ ಅರ್ಥ ಇಷ್ಟೇ, ನಾವು ಯುದ್ಧಕ್ಕೆ ಹೆದರೋದಿಲ್ಲ, ನಾವು ರೆಡಿಯಾಗಿದ್ದೇವೆ ಅನ್ನೋದು ಅವರ ಮೆಸೇಜ್. ಇದೆಲ್ಲದರ ನಡುವೆ ಟ್ರಂಪ್ ಯಾಕೆ ಇಷ್ಟೊಂದು ರಿಸ್ಕ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ. ಸ್ನೇಹಿತರೆ, ಅಮೆರಿಕಾದ ಹಳೆ ಯುದ್ಧಗಳನ್ನ ನೆನಪು ಮಾಡ್ಕೊಳ್ಳಿ. ವಿಯೆಟ್ನಾಂ ಆಗಿರ್ಲಿ ಅಥವಾ ಅಫ್ಘಾನಿಸ್ತಾನ ಆಗಿರ್ಲಿ, ಅಮೆರಿಕ ಸೋತು ಸುಣ್ಣವಾಗಿ ಹೋಗಿತ್ತು. ಈಗ ಇರಾನ್ನ ಪರ್ವತ ಪ್ರದೇಶಗಳು ಮತ್ತು ಅಂಡರ್ ಗ್ರೌಂಡ್ ಬಂಕರ್ಗಳು ಅಮೆರಿಕದ ಪಾಲಿಗೆ ನರಕವಾಗುವುದು ಗ್ಯಾರಂಟಿ. ಇರಾನ್ ಹತ್ರ 10 ಲಕ್ಷ ಸೈನಿಕರಿದ್ದಾರೆ. ಇವರು ಸಾಮಾನ್ಯ ಸೈನಿಕರಲ್ಲ, ಇವರು ಸಾಯೋದಕ್ಕೆ ಸಿದ್ಧವಾಗಿರುವ ಸೈನಿಕರು. ಅವರಿಗೆ ಕಳೆದುಕೊಳ್ಳೋದಕ್ಕೆ ಏನೇನು ಉಳಿದಿಲ್ಲ. ಹೀಗಾಗಿ ಏನೇ ಆದ್ರೂ ಕೊನೆವರೆಗೂ ಹೋರಾಟ ಬಿಡೋದಿಲ್ಲ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೌತಿ ಬಂಡುಕೋರರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ವೇಳೆ ಹೌತಿಗಳು ಬಾಬ್ ಅಲ್ ಮುಂದೇಬ್ ಜಲಸಂಧಿಯನ್ನ ಬ್ಲಾಕ್ ಮಾಡಿದ್ರೆ ಜಗತ್ತಿನ 12% ವ್ಯಾಪಾರ ಬಂದ್ ಆಗುತ್ತೆ. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ರೆ 20% ತೈಲ ಸಾಗಾಟ ನಿಂತೋಗುತ್ತೆ. ಇದರ ನೇರ ಪರಿಣಾಮ ಭಾರತದ ಮೇಲೂ ಆಗುತ್ತೆ. ಪೆಟ್ರೋಲ್ ಬೆಲೆ ಏರುತ್ತೆ, ದಿನಸಿ ಬೆಲೆ ಏರುತ್ತೆ. ಸ್ನೇಹಿತರೆ, ಪರಿಸ್ಥಿತಿ ತುಂಬಾನೇ ಜಟಿಲವಾಗಿದೆ. ಅಮೆರಿಕದ ಒಳಗೆ ಕೂಡ ಟ್ರಂಪ್ ವಿರುದ್ಧ ಜನಾಕ್ರೋಶ ಶುರುವಾಗಿದೆ. ವಾಷಿಂಗ್ಟನ್ನ ಬೀದಿಗಳಲ್ಲಿ ಲಕ್ಷಾಂತರ ಜನ ನೋ ಕಿಂಗ್ಸ್ ಅನ್ನುವ ಹೆಸರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಮೆರಿಕದ ಶೇರ್ ಮಾರುಕಟ್ಟೆ 100ಕ್ಕೆ 12ರಷ್ಟು ಕುಸಿದಿದೆ. ಸಾಮಾನ್ಯ ಅಮೆರಿಕನ್ನರ ರಿಟೈರ್ಮೆಂಟ್ ಪ್ಲಾನ್ ಕೂಡ ಇವತ್ತು ಅಪಾಯದಲ್ಲಿದೆ. ಹಾಗಾದ್ರೆ ಯುದ್ಧ ಆಗೇ ಬಿಡುತ್ತಾ? ಇರಾನ್ ಒಂದೇ ಒಂದು ಮಾತು ಹೇಳ್ತಾ ಇದೆ, ನಾವು ಸಾಯೋದಕ್ಕೆ ರೆಡಿ, ಆದ್ರೆ ಬಗ್ಗೋದಿಲ್ಲ. ಇತ್ತ ಟ್ರಂಪ್ ಮೂಗು ತಗ್ಗಿಸೋದಕ್ಕೆ ರೆಡಿ ಇಲ್ಲ. ಏನಾದ್ರೂ ಒಂದು ಸಣ್ಣ ತಪ್ಪು ಲೆಕ್ಕಾಚಾರ ಆದ್ರೆ, ಯಾವುದೊಬ್ಬ ಸೈನಿಕ ಸಣ್ಣ ತಪ್ಪು ಮಾಡಿದ್ರು ಸಾಕು, ಅದು 21ನೇ ಶತಮಾನದ ಅತಿ ದೊಡ್ಡ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೆ. ಇಲ್ಲಿ ಅಮೆರಿಕ ಹೈಟೆಕ್ ಟೆಕ್ನಾಲಜಿ ಬಳಸಬಹುದು, ಆದ್ರೆ ಇರಾನ್ನ ಬೆಟ್ಟ ಗುಡ್ಡಗಳು ಮತ್ತು ಅಂಡರ್ ಗ್ರೌಂಡ್ ಬಂಕರ್ಗಳ ಮುಂದೆ ಈ ಟೆಕ್ನಾಲಜಿ ಕೆಲಸ ಮಾಡೋದಿಲ್ಲ. ವಿಯೆಟ್ನಾಂ ಮತ್ತು ಅಫ್ಘಾನಿಸ್ತಾನದಲ್ಲಿ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತಿದೆ. ಇರಾನ್ ಅದಕ್ಕಿಂತಲೂ 100 ಪಟ್ಟು ದೊಡ್ಡ ಗಂಡಾಂತರವನ್ನ ಅಮೆರಿಕಾಗೆ ತಂದೊಡ್ಡುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಸ್ನೇಹಿತರೆ, ಇವತ್ತು ನಾವು ನೆಮ್ಮದಿಯಿಂದ ಕೂತಿದ್ದೇವೆ, ಆದರೆ ಗಲ್ಫ್ ದೇಶಗಳಲ್ಲಿ ಹೊಗೆ ಆಡ್ತಿರುವ ಈ ಬೆಂಕಿ ಯಾವತ್ತು ಜ್ವಾಲಾಮುಖಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ವೆಲ್ಕಮ್ ಟು ಹೆಲ್ ಅನ್ನೋದು ಕೇವಲ ಒಂದು ಪತ್ರಿಕೆಯ ಹೆಡ್ಲೈನ್ ಆಗಿ ಉಳಿಯುತ್ತಾ, ಅಥವಾ ವೆಲ್ಕಮ್ ಟು ಹೆಲ್ ಅನ್ನೋದು ಕೇವಲ ಒಂದು ಪತ್ರಿಕೆಯ ಹೆಡ್ಲೈನ್ ಆಗಿ ಉಳಿಯುತ್ತಾ, ಅಥವಾ ಅಮೆರಿಕದ ಸಾಮ್ರಾಜ್ಯಕ್ಕೆ ಇದು ಕೊನೆಯ ಮಳೆಯಾಗುತ್ತಾ? ನೆನಪಿಡಿ, ಯುದ್ಧ ಯಾವತ್ತು ಯಾರನ್ನೂ ಕೂಡ ಗೆಲ್ಸೋದಿಲ್ಲ, ಅದು ಬರೀ ಸಾವು ನೋವುಗಳನ್ನ ಮಾತ್ರ ನೀಡುತ್ತೆ. ಇರಾನ್ನ ಮಣ್ಣು ಅಮೆರಿಕದ ಪಾಲಿಗೆ ಅಫ್ಘಾನಿಸ್ತಾನಕ್ಕಿಂತಲೂ ಭೀಕರವಾದ ಮೃತ್ಯುಕೂಪ ಆದ್ರೂ ಅಚ್ಚರಿ ಇಲ್ಲ. ಇರಾನ್ ಅನ್ನ ಎದುರಿಸುವ ಶಕ್ತಿ ಅಮೆರಿಕಾಗಿದೆಯಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.